students, already we completed the part A, that is macroeconomics. In today's class, we are going to study about the part B, that is macroeconomics. Chapter number 1, Introduction. Already you understood in economics we can be studying two parts, that is microeconomics and macroeconomics. In economics, micro and macro words are used in the year 1920 by the Professor Ragnar Frisch. Macro in English word comes from the Greek word, that is macros. ಕನ್ನಡದಲ್ಲಿ ಸಮಗ್ರ ಅಂತ ಕರೆಯುತ್ತೇವೆ. Macro is an English word. It is come from Greek word, that is macros. ಕನ್ನಡದಲ್ಲಿ ಸಮಗ್ರ ಅಂತ ಕರೆಯುತ್ತೇವೆ. Macro is an English word. In English, macro means a broader concept, a bigger concept, an aggregate concept, etc. Micro is a study, the part of economics. Micro is a study, the part of economics, and macro is a study, the whole economics. ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ನಲ್ಲಿ ನಾವು ಭಾಗ ಎ ಸೂಕ್ಷ್ಮ ಅರ್ಥಶಾಸ್ತ್ರ ಇದರ ಕುರಿತು ಅಧ್ಯಯನ ಮಾಡಿದ್ದೇವೆ. ಈಗಾಗಲೇ ನಾವು 4 ಚಾಪ್ಟರ್ಗಳನ್ನು ಭಾಗ ಎ ಯಲ್ಲಿ ಮುಕ್ತಾಯವನ್ನು ಗೊಳಿಸಿದ್ದೇವೆ ಮತ್ತು ಅದೇ ರೀತಿ ಆ ಭಾಗ ಎ ಯಲ್ಲಿ 2 ಟೆಸ್ಟ್ಗಳನ್ನು ನಾನು ಕಂಡಕ್ಟ್ ಮಾಡಿದ್ದೇನೆ ಮತ್ತು ಅದಕ್ಕೆ ನೀವು ಆ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಉತ್ತರವನ್ನು ಬರೆದು ಕಳಿಸಿದ್ದೀರಿ. ಕೆಲವು ವಿದ್ಯಾರ್ಥಿಗಳು, ಇನ್ನು ಉಳಿದ ವಿದ್ಯಾರ್ಥಿಗಳು ಆ ಒಂದು 2 ಟೆಸ್ಟನ್ನು ಬರೆದಿಲ್ಲ. ಆಮೇಲೆ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನು ಅಧ್ಯಯನ ಮಾಡ್ತಿದ್ರೆ, ಇಲ್ಲಿ ಭಾಗ ಬಿ ಸಮಗ್ರ ಅರ್ಥಶಾಸ್ತ್ರ, ಇದರ ಕುರಿತು ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಈಗ ಮೊದಲನೇ ಚಾಪ್ಟರ್ ಇದೆ ಪರಿಚಯ. ಮೊದಲನೇ ಚಾಪ್ಟರ್ ಯಾವುದು? ಪರಿಚಯ. ನೋಡ್ರಿ, ನಿಮ್ಗೆ ಗೊತ್ತೇ ಇದೆ, ಸಾಮಾನ್ಯವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳು ಆರ್ಥಿಕ ವಿಶ್ಲೇಷಣೆಗೆ ಇರುವ 2 ಸರಳ ಅಧ್ಯಯನಗಳಾಗಿವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಏನಿದೆಯಲ್ಲ, ಇದು ಆರ್ಥಿಕ ವಿಶ್ಲೇಷಣೆಗೆ ಇರುವ 2 ಸರಳ ಅಧ್ಯಯನದ ವಿಧಾನಗಳಾಗಿವೆ. ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಪದಗಳನ್ನು 1920ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಬಳಸಿದ ಕೀರ್ತಿ ಯಾರು ಸಾಧ್ಯ ಅಂದರೆ ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ರ್ಯಾಗ್ನರ್ ಫ್ರಿಶ್ ಅವರಿಗೆ ಸಲ್ಲುತ್ತದೆ. ನೋಡ್ರಿ, ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಎಂಬ 2 ಪದಗಳನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ರ್ಯಾಗ್ನರ್ ಫ್ರಿಶ್ ಅವರಿಗೆ ಸಲ್ಲುತ್ತದೆ. ಅಂದರೆ 1920ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2 ಶಬ್ದಗಳನ್ನು ಅವರು ಬಳಸ್ತಾರೆ. ಆಮೇಲೆ ನಿಮ್ಗೆ ಗೊತ್ತೇ ಇದೆ, ನೋಡ್ರಿ, ಕನ್ನಡದಲ್ಲಿ ಸಮಗ್ರ ಇದೊಂದು ವಿಶಾಲಾತ್ಮಕ ಪರಿಕಲ್ಪನೆಯಾಗಿದೆ. ನಾವೇನು ಹೇಳ್ತೀವಿ ಕನ್ನಡದಲ್ಲಿ? ಸಮಗ್ರ ಅಂದರೆ ಒಂದು ವಿಶಾಲಾತ್ಮಕ ಪರಿಕಲ್ಪನೆ, ಒಂದು ದೊಡ್ಡದು, ಸಮಗ್ರ, ಹಲವಾರು ಪದಗಳಿಂದ ಇದನ್ನು ನಾವು ಕರೆಯುತ್ತೇವೆ. ನಿಮ್ಗೆ ಗೊತ್ತಿರುವ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯ ಒಂದು ಸಣ್ಣ ಭಾಗದ ಕುರಿತು ಅಧ್ಯಯನ ಮಾಡ್ತದ, ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕ ಕುರಿತು ಅಧ್ಯಯನ ಮಾಡ್ತದೆ. ಈಗಾಗಲೇ ಹೇಳಿದ್ವಿ, ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳನ್ನು ಸಣ್ಣ ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ಮಾಡ್ತದೆ. ಸಮಗ್ರ ಅರ್ಥಶಾಸ್ತ್ರ ಒಂದು ರಾಷ್ಟ್ರದ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತದೆ. ಈ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯ ಒಂದು ಭಾಗವನ್ನು ಮಾತ್ರ ಅಧ್ಯಯನ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಕೈಗಾರಿಕೆಗಳನ್ನು ತೆಗೆದುಕೊಳ್ಳೋಣ. ಈಗ ಸಕ್ಕರೆ ಕೈಗಾರಿಕೆ, ಶುಗರ್ ಇಂಡಸ್ಟ್ರಿ ಇದೆ, ಸಕ್ಕರೆ ಕೈಗಾರಿಕೆ. ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದು 10 ಸಕ್ಕರೆ ಕೈಗಾರಿಕೆ ಇರಬಹುದು, ನಂಗೆ ಗೊತ್ತಿಲ್ಲ, ಒಂದು ನಿಖರವಾದ ಮಾಹಿತಿ.
ನಿಮ್ಮ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಒಂದು 10 ಸಕ್ಕರೆ ಕೈಗಾರಿಕೆ ಇದ್ದಾವೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಸಕ್ಕರೆ ಕೈಗಾರಿಕೆ ಕುರಿತು ಅಧ್ಯಯನ ಮಾಡ್ತಾರೆ. ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ. 10 ಸಕ್ಕರೆ ಕೈಗಾರಿಕೆಗಳಿದ್ದಲ್ಲಿ ಕೇವಲ ಒಂದು ಸಕ್ಕರೆ ಕೈಗಾರಿಕೆ ಕುರಿತು ಅಧ್ಯಯನ ಮಾಡ್ತಾರೆ. ಆ ಒಂದು ಸಕ್ಕರೆ ಕೈಗಾರಿಕೆಯ ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ಮತ್ತು ಸಕ್ಕರೆ ಉತ್ಪಾದನಾ ವೆಚ್ಚ ಎಷ್ಟಿದೆ, ಆ ಒಂದು ಕೈಗಾರಿಕೆಯಲ್ಲಿ ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಒಟ್ಟಾರೆ ಎಲ್ಲವೂ ಬಂತು. ಕೇವಲ ಒಂದು ಸಕ್ಕರೆ ಕೈಗಾರಿಕೆಯ ಕುರಿತು ಅಧ್ಯಯನ ಮಾಡ್ತಾರೆ 10 ಕೈಗಾರಿಕೆಗಳಲ್ಲಿ. ಆದರೆ ಸಮಗ್ರ ಅರ್ಥಶಾಸ್ತ್ರ ಆಗಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಆ 10 ಸಕ್ಕರೆ ಕೈಗಾರಿಕೆಗಳ ಕುರಿತು ಅಧ್ಯಯನ ಮಾಡ್ತದೆ. ಇದು ಸಮಗ್ರ ಅರ್ಥಶಾಸ್ತ್ರ. ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೀನಿ. ಈಗಾಗಲೇ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಅದಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಪದಗಳನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ಕೀರ್ತಿ ಯಾಕೆ ಸಲ್ತದ ಅಂತಂದರೆ ಅದು ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ರ್ಯಾಗ್ನರ್ ಫಿಶ್ ಅವರಿಗೆ ಸಲ್ತದ. ಅವರು 1920ನೇ ಇಸ್ವಿಯಲ್ಲಿ ಈ ಪದಗಳನ್ನು ಅರ್ಥಶಾಸ್ತ್ರದಲ್ಲಿ ಪರಿಚಯ ಮಾಡ್ತಾರೆ. ಆಮೇಲೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಬೆಳವಣಿಗೆ, ಗ್ರೋತ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಬೆಳವಣಿಗೆ. ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರ ಇವತ್ತು ಮತ್ತು ನಿನ್ನೆದಲ್ಲ, ಪ್ರಾಚೀನ ಕಾಲದಲ್ಲಿ ತನ್ನ ಒಂದು ಬೆಳವಣಿಗೆಯನ್ನು ಕಂಡಿದೆ. ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರ ಏನಿದೆ ಪ್ರಾಚೀನ ಕಾಲದಲ್ಲಿ ತನ್ನ ಒಂದು ಬೆಳವಣಿಗೆಯನ್ನು ಕಂಡಿದೆ. ನಿಮ್ಗೆ ಗೊತ್ತೇ ಇದೆ, ನೀವು ಇತಿಹಾಸವನ್ನು ಅಧ್ಯಯನ ಮಾಡ್ತಿದ್ದಾರೆ. ಅನೇಕ ರಾಜ ಮಹಾರಾಜರುಗಳು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡಿ ಹೋಗಿದ್ದಾರೆ ಮತ್ತು ವಿವಿಧ ದೇಶದಲ್ಲಿ ವಿವಿಧ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿ ಹೋಗಿದ್ದಾರೆ. ಇಲ್ಲಿ ರಾಜ ಮಹಾರಾಜರು ತಮ್ಮ ಆಡಳಿತದಲ್ಲಿ ಪಾಲಿಸಬೇಕಾದ ನೀತಿ ನಿಯಮಗಳು, ರಾಜನ ಕರ್ತವ್ಯಗಳು ಹೇಗಿರಬೇಕೆಂಬುದನ್ನು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ರಚಿತವಾದ ಕೌಟಿಲ್ಯನ ಅರ್ಥಶಾಸ್ತ್ರ ಪುಸ್ತಕದಿಂದ ತಿಳಿದು ಬರುತ್ತದೆ. ನೋಡಿ, ಇಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಕೌಟಿಲ್ಯ ಅಥವಾ ನಾವೇನು ಕರಿತೀವಿ ಚಾಣಕ್ಯ ಅಂತ ಕರಿತೀವಿ, ಅನೇಕ ಹೆಸರನ್ನು ಕರಿತೀವಿ ಆ ವ್ಯಕ್ತಿಯನ್ನ. ಆತ ರಚಿಸಿದ ಕೌಟಿಲ್ಯನ ಅರ್ಥಶಾಸ್ತ್ರ ಆ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಅಥವಾ ಕೃತಿ ಅಂತ ಕರಿತೀವಿ. ಅದರಲ್ಲಿ ಈ ರಾಜ ಮಹಾರಾಜರುಗಳು ಆಳ್ವಿಕೆ ನಡೆಸುವ ಸಂದರ್ಭದಲ್ಲಿ ಅವರ ನೀತಿಗಳೇನಾಗಿರಬೇಕು, ನಿಯಮಗಳೇನಾಗಿರಬೇಕು, ಅವರ ಕರ್ತವ್ಯಗಳೇನು, ಈ ಎಲ್ಲ ಅಂಶಗಳ ಕುರಿತು ಆ ಒಂದು ಪುಸ್ತಕದಲ್ಲಿ ಮಾಹಿತಿಯನ್ನು ತಿಳ್ಕೋಬಹುದು. ಆದರೆ ಅರ್ಥಶಾಸ್ತ್ರದ ಪಿತಾಮಹರಾದ ಅಡಮ್ ಸ್ಮಿತ್ ಅವರಿಂದ ಮೊದಲುಗೊಂಡು ನೋಡಿ, ನಾವೇನು ಕರಿತೀವಿ ಅಂದರೆ ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಪಿತಾಮಹ ಅಂದರೆ ಅಡಮ್ ಸ್ಮಿತ್. ಈ ಅಡಮ್ ಸ್ಮಿತ್ ಅವರಿಂದ ಮೊದಲುಗೊಂಡು ಡೇವಿಡ್ ರಿಕಾರ್ಡೋ, ಎ.ಸಿ. ಪಿಗೋ, ಜೆ. ವಿಸ್ಸೆ, ಜೆ.ಎಸ್. ಮಿಲ್, ಟಿ.ಆರ್. ಮಾಲ್ಥಸ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನಲ್ ರಾಬಿನ್ಸನ್ ಮೊದಲಾದ ಎಲ್ಲ ಸಂಪ್ರದಾಯ ಮತ್ತು ನವ ಸಂಪ್ರದಾಯ ಪಂಥದ ಚಿಂತಕರು ತಮ್ಮ ಚಿಂತನೆಯ ಕೊಡುಗೆಗಳನ್ನು ಸೂಕ್ಷ್ಮ ವಿಶ್ಲೇಷಣೆಯಲ್ಲಿ ನೀಡಿದ್ದರು. ಅಂದರೆ ಇವರು ಹೆಂಗದ್ರಲ್ಲಿ ಅರ್ಥಶಾಸ್ತ್ರಜ್ಞರು, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ ಅಂತ ಕರಿತೀವಿ. ಯಾಕೆ ಅಂದರೆ ಟ್ರೆಡಿಷನಲ್ ಎಕನಾಮಿಕ್ಸ್, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ ಅಂದರೆ ಇವರ ಚಿಂತನೆಗಳು ಒಂದೇ ರೀತಿಯಾಗಿವೆ. ಇವರು ಆಲೋಚನೆ ಮಾಡುವ ನೀತಿಗಳು ಅಂದರೆ ಅರ್ಥಶಾಸ್ತ್ರ ಸಂಬಂಧಪಟ್ಟಂತೆ ಅಂದರೆ ಸಮಾನಕಾಲೀನ ಅರ್ಥಶಾಸ್ತ್ರಜ್ಞರು, ಅವರೆಲ್ಲ ಚಿಂತನೆಗಳು ಒಂದೇ ರೀತಿಯಾಗಿವೆ. ಹಾಗಾಗಿ ಇವರನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇವರ ಒಂದು ಅಸ್ತಿತ್ವದ ಅವಧಿ ಅಂದರೆ 17 ಮತ್ತು 18ನೇ ಶತಮಾನ. 17 ಮತ್ತು 18ನೇ ಶತಮಾನ ಇವರ ಒಂದು ಅಸ್ತಿತ್ವದ ಅವಧಿ. ಇವರು ಸೂಕ್ಷ್ಮ ವಿಶ್ಲೇಷಣೆಯಲ್ಲಿ ಅರ್ಥಶಾಸ್ತ್ರವನ್ನು ವಿವರಿಸಿದ್ದಾರೆ. ಎಲ್ಲಿವರೆಗೆ? 1928ನೇ ಇಸ್ವಿಯವರೆಗೆ ಮಾತ್ರ. 1928ನೇ ಇಸ್ವಿಯವರೆಗೆ ಮಾತ್ರ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು? ಅಡಮ್ ಸ್ಮಿತ್ ಪಿತಾಮಹ ಅಂತ ಕರಿತೀವಿ. ಅಡಮ್ ಸ್ಮಿತ್ ಇವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂದರೆ ಅಡಮ್ ಸ್ಮಿತ್. ಈ ಅಡಮ್ ಸ್ಮಿತ್, ಆಮೇಲೆ ಡೇವಿಡ್ ರಿಕಾರ್ಡೋ, ಜೆ.ಎಸ್. ಮಿಲ್, ಆಲ್ಫ್ರೆಡ್ ಮಾರ್ಷಲ್, ಟಿ.ಆರ್. ಮಾಲ್ಥಸ್, ಎ.ಸಿ. ಪಿಗೋ ಮುಂತಾದ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಈ ಸೂಕ್ಷ್ಮ ಅರ್ಥಶಾಸ್ತ್ರ, ನೀವೀಗೇನು ಅಧ್ಯಯನ ಮಾಡಿದ್ರು ಸೂಕ್ಷ್ಮ ಅರ್ಥಶಾಸ್ತ್ರ, ಆ ಆರ್ಥಿಕ ವಿಶ್ಲೇಷಣೆ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿದ್ದಾರೆ. ಅಂದರೆ ಹಲವಾರು ಸಿದ್ಧಾಂತಗಳನ್ನು ಅವರು ಹೊರತಂದಿದ್ದಾರೆ. ಎಲ್ಲಿವರೆಗೆ? 1928ನೇ ಇಸ್ವಿವರೆಗೆ, 1928ರವರೆಗೆ. ಆಮೇಲೆ ಏನಾಗ್ತದೆ ಅಂದರೆ 1929ರಿಂದ 1932ರಲ್ಲಿ, 1928ರಿಂದ
1929ರಿಂದ 32ರ ಸಂದರ್ಭದಲ್ಲಿ 1929 ಟು 1932. ಈ 1929ರಿಂದ 32ರಲ್ಲಿ ಅಮೆರಿಕ ದೇಶದಲ್ಲಿ ಒಂದು ಮಹಾ ಆರ್ಥಿಕ ಮುಕ್ಕಟ್ಟು ಉಂಟಾಗ್ತದೆ. ಅಮೆರಿಕ ದೇಶದಲ್ಲಿ ಮಹಾ ಆರ್ಥಿಕ ಮುಕ್ಕಟ್ಟು, ದಿ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ವಾಸ್ ಹ್ಯಾಪನ್ಡ್ ಇನ್ ದಿ ಇಯರ್ 1929 to 1932 ಇನ್ USA ಆರ್ ಅಮೇರಿಕಾ. ನೋಡ್ರಿ, ಆ ಸಂದರ್ಭದಲ್ಲಿ ಅಮೆರಿಕ ದೇಶದಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತದ. ಅದರ ಪರಿಣಾಮ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ವ್ಯಾಪಿಸ್ತದೆ. ಅದರ ಪರಿಣಾಮ, ಆ ಆರ್ಥಿಕ ಮುಗ್ಗಟ್ಟಿನ ಪರಿಣಾಮ ಜಗತ್ತಿನ ಇತರ ರಾಷ್ಟ್ರಗಳಿಗೆ ವ್ಯಾಪಿಸ್ತದೆ. ಅವಾಗ ಏನಾಗ್ತದ ಅಂದರೆ, ಈ ಏನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಲ್ಲ, ಅವರು ಪ್ರತಿಪಾದಿಸಿದ ಸೂಕ್ಷ್ಮ ಅರ್ಥಶಾಸ್ತ್ರ ತತ್ವ ಸಿದ್ಧಾಂತಗಳು ಅದು ಆ ಆರ್ಥಿಕ ಮುಗ್ಗಟ್ಟನ್ನು ನಿವಾರಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗ್ತದೆ. ಅವಾಗ ಇಲ್ಲಿ J.M. ಕೇನ್ಸ್ ಅಂತ ಬರ್ತಾರೆ. ಜಾನ್ ಮೆನಾರ್ಡ್ ಕೇನ್ಸ್, J.M. ಕೇನ್ಸ್, ಜಾನ್ ಮೆನಾರ್ಡ್ ಕೇನ್ಸ್ ಇವರೊಬ್ಬ ಪ್ರಖ್ಯಾತ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ. ಇವರು 1936ರಲ್ಲಿ ಒಂದು ಪುಸ್ತಕವನ್ನು ರಚಿಸ್ತಾರೆ. ಯಾರಂದ್ರೆ J.M. ಕೇನ್ಸ್. ಇವರು ಒಂದು ಪುಸ್ತಕವನ್ನು ರಚಿಸ್ತಾರೆ. ಅದನ್ನು ಶಾರ್ಟ್ ಆಗಿ ಹೇಳ್ತೀವಿ, ದಿ ಜನರಲ್ ಥಿಯರಿ. ದಿ ಜನರಲ್ ಥಿಯರಿ ಯಾವಾಗ ಅಂದರೆ 1936ನೇ ಇಸ್ವಿಯಲ್ಲಿ. ಅದನ್ನ ಆ ಪುಸ್ತಕದ ಪೂರ್ತಿ ಹೆಸರೇನೆಂದರೆ ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಕನ್ನಡದಲ್ಲಿ ನಾವೇನು ಕರಿತೀವಿ? ಉದ್ಯೋಗ, ಬಡ್ಡಿ ಹಾಗೂ ಹಣದ ಸಾಮಾನ್ಯ ಸಿದ್ಧಾಂತ. ಉದ್ಯೋಗ, ಬಡ್ಡಿ ಹಾಗೂ ಹಣದ ಸಾಮಾನ್ಯ ಸಿದ್ಧಾಂತ, ಕನ್ನಡದಲ್ಲಿ ಇದರ ಹೆಸರು. ಇಂಗ್ಲಿಷ್ನಲ್ಲಿ ನಾವೇನು ಕರಿತೀವಿ ಅಂದರೆ ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಶಾರ್ಟ್ ಆಗಿ ನಾವೇನು ಕರಿತೀವಿ? ದಿ ಜನರಲ್ ಥಿಯರಿ. ದಿ ಜನರಲ್ ಥಿಯರಿ 1936ನೇ ಇಸ್ವಿಯಲ್ಲಿ ಈ ಪುಸ್ತಕವನ್ನು ರಚಿಸ್ತಾರೆ. ಯಾರಂದರೆ J.M. ಕೇನ್ಸ್. ಇವತ್ತಿಗೂ ಈ ಪುಸ್ತಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗ್ತದೆ. ಕಾರಣ ಹೇಳ್ತೀನಿ ಅಂದರೆ, ನೋಡ್ರಿ, ಇಲ್ಲಿ ಈ J.M. ಕೇನ್ಸ್ ಅವರು ರಚಿಸಿದ ದಿ ಜನರಲ್ ಥಿಯರಿ 1936ರಲ್ಲಿ ಈ ಪುಸ್ತಕ ಪ್ರಕಟಣೆಗೊಳ್ತದ. ಇಲ್ಲಿಂದ ಏನಾಗ್ತದೆ ಅಂತಂದರೆ ಸಮಗ್ರ ಆರ್ಥಿಕ ಬೆಳವಣಿಗೆ ಆಗ್ತದೆ. ಸಮಗ್ರ ಅರ್ಥಶಾಸ್ತ್ರ ಏನಾಗ್ತದೆ, ಅದು ಬೆಳವಣಿಗೆ ಕಾಣ್ತದೆ ಇಲ್ಲಿಂದ 1936ರಿಂದ. ಯಾಕೆಂದರೆ 1929ರಿಂದ 32ರ ಅವಧಿಯಲ್ಲಿ ಅಮೆರಿಕ ದೇಶದಲ್ಲಿ ಮಹಾ ಆರ್ಥಿಕ ಮುಕ್ಕಟ್ಟು ಉಂಟಾಗ್ತಲ್ಲ, ಆ ಮಹಾ ಆರ್ಥಿಕ ಮುಕ್ಕಟ್ಟನ್ನು ನಿವಾರಿಸಲು ಸಂಪೂರ್ಣವಾಗಿ ವಿಫಲ ಆಗ್ತದೆ ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರದ ತತ್ವ ಸಿದ್ಧಾಂತಗಳು. ಹಾಗಾಗಿ ಈ J.M. ಕೇನ್ಸ್ ಅವರು ಈ ಪುಸ್ತಕದಲ್ಲಿ ಮಹಾ ಆರ್ಥಿಕ ಮುಕ್ಕಟ್ಟನ್ನು ಹೇಗೆ ನಿವಾರಿಸಬೇಕು, ಮಹಾ ಆರ್ಥಿಕ ಮುಕ್ಕಟ್ಟನ್ನು ಹೇಗೆ ನಿವಾರಿಸಬೇಕು, ಅಲ್ಲಿ ಅನೇಕ ರೀತಿಯ ಸಲಹೆಗಳನ್ನು ಕೊಡ್ತಾರೆ. ಅವಾಗಲಿಂದ ಸಮಗ್ರ ಅರ್ಥಶಾಸ್ತ್ರಕ್ಕೆ ಹೆಚ್ಚಿನ ಒಂದು ಮಹತ್ವ ಕಂಡುಬರುತ್ತದೆ. ಹಾಗಾಗಿ J.M. ಕೇನ್ಸ್ ಅವರು ನಾವು ಹೇಗಿರ್ತಂದ್ರೆ ಕ್ರಾಂತಿಕಾರಿ ಅರ್ಥಶಾಸ್ತ್ರಜ್ಞ, ರೆವಲ್ಯೂಷನರಿ ಎಕನಾಮಿಸ್ಟ್. J.M. ಕೇನ್ಸ್ ವಾಸ್ ಕಾಲ್ಡ್ ಎ ರೆವಲ್ಯೂಷನರಿ ಎಕನಾಮಿಸ್ಟ್, ಕ್ರಾಂತಿಕಾರಿ ಅರ್ಥಶಾಸ್ತ್ರಜ್ಞ ಅಂತ ಕರಿತೇವೆ. ಆಮೇಲೆ ಮುಂದುವರೆದು ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಯುತ್ತೇವೆ. ಈ ರೀತಿ ಕೇನ್ಸ್ ಅವರನ್ನು ಹಲವಾರು ಹೆಸರಿನಿಂದ ಕರಿತೇವೆ. ಯಾಕೆಂದರೆ ಆ ಮಹಾರ್ಥಿಕ ಮುಕ್ಕಟ್ಟನ್ನು ನಿವಾರಿಸಲಿಕ್ಕೆ ತಮ್ಮದೇ ಆದ ಸಲಹೆಗಳನ್ನು ಕೊಡ್ತಾರೆ. ಯಾವುದು ಅಂದರೆ ಡೆಫಿಸಿಟ್ ಫೈನಾನ್ಸ್, ಕೊರತೆ ಹಣಕಾಸು, ಚೀಪ್ ಮನಿ ಪಾಲಿಸಿ, ಅಗ್ಗದ ಹಣಕಾಸು ನೀತಿ, ಇವು ಪ್ರಮುಖ ಅಸ್ತ್ರಗಳು. ಮತ್ತು ಸರ್ಕಾರದ ಮಧ್ಯ ಪ್ರವೇಶ ಇರಬೇಕು, ಅನೇಕ ಸಲಹೆಗಳನ್ನು ಕೊಡ್ತಾರೆ. ಆ ಮೂಲಕ ಸಮಗ್ರ ಆರ್ಥಿಕತೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾರೆ. ರಾಷ್ಟ್ರೀಯ ಆದಾಯ, ಸಮಗ್ರ ಉದ್ಯೋಗ, ಸಮಗ್ರ ಪೂರೈಕೆ, ಒಟ್ಟಾರೆ ಸಮಗ್ರ ಅರ್ಥಶಾಸ್ತ್ರ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ಅವರು ತಮ್ಮ ಸಿದ್ಧಾಂತಗಳಲ್ಲಿ ಪ್ರಕಟಿಸ್ತಾರೆ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಯಾವಾಗಿಂದ ಬೆಳಕಿಗೆ ಬಂತಂದರೆ 1936ರಿಂದ. ಆಮೇಲೆ ನೆಕ್ಸ್ಟ್ ಏನೇನು ಬರ್ತಾವಲ್ಲ ಆ ಟಾಪಿಕ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇರಬೇಕು ಅಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಧನ್ಯವಾದಗಳು.